ಎಲ್ಲರಿಗೂ ಗೊಂದಲ ಇರುವಂಥದ್ದು ಮಹಿಳೆಯರು ಎನುಮರೇಷನ್ ಫಾರ್ಮ್ನ ಹೇಗೆ ಫಿಲ್ ಮಾಡಬೇಕು ಅಂತ. ಸಾಕಷ್ಟು ಈ ಬಗ್ಗೆ ಪ್ರಶ್ನೆಗಳು ಸಹ ಬರ್ತಾ ಇದೆ. ನಾವು 2002ರಲ್ಲಿ ಅಂಜಲಿ ಅನ್ನೋರು ಮಾಹಿತಿ 2002ರಲ್ಲಿ ಮತಪಟ್ಟಿಯಲ್ಲಿ ಇಲ್ಲ. ಹೀಗಾದಾಗ ಅವ್ರು ಏನು ಮಾಡಬೇಕು, ಅವ್ರ ತಂದೆ ಜೊತೆ ಮ್ಯಾಪ್ ಮಾಡ್ಕೊಳ್ಳೋವಂಥದ್ದು. ಅವ್ರಿಗೆ 2002ರ ನಂತರ ಮದುವೆ ಆಗಿದೆ ಅಥವಾ 2002ಕ್ಕಿಂತ ಮುಂಚೆನೇ ಮದುವೆ ಆಗಿದೆ, ಆದರೆ ಮತಪಟ್ಟಿಯಲ್ಲಿ ಅವರ ಹೆಸರು ಇಲ್ಲ. ಈ ಸಂದರ್ಭದಲ್ಲೂ ಸಹ ಅವರು ತಮ್ಮ ತಂದೆಯ ಜೊತೆ ಮ್ಯಾಪ್ ಮಾಡ್ಕೋಬೇಕಾಗಿದೆ. ಸೊ ಹಾಗಾಗಿ 2002ರಲ್ಲಿ ನಮ್ಮ ಮಾಹಿತಿ ಇಲ್ಲ, 2025ರಲ್ಲಿ ನಮ್ಮ ಮಾಹಿತಿ ಇದೆ ಅಂಜಲಿ ಅವ್ರದ್ದು ಅಂತ ಅಂದರೆ ಅಂಜಲಿ ಅವರ ವಿವರ 2025ರ ವಿವರ ಇಲ್ಲಿ ಬಂದಿರುತ್ತೆ. ಅವರು ಒಂದು ಫೋಟೋ ಹಾಕೋದು, ಅದಾದ ಮೇಲೆ ಅಂಜಲಿ ಅನ್ನೋರು ಅವರ ತಂದೆಯ ಜೊತೆ ಮ್ಯಾಪ್ ಮಾಡ್ಕೊಳ್ಳೋವಂಥದ್ದು. ನಮಸ್ಕಾರ, ನಾನು ಆದಮ್ ಖಾನ್ ಮಾತಾಡ್ತಾ ಇದ್ದೇನೆ. ಈಗಾಗಲೇ ಕರ್ನಾಟಕದಲ್ಲಿ SIR ಕಳೆದ 7 ದಿನಗಳಿಂದ ನಡೀತಾ ಇದೆ. ಮನೆ ಮನೆಗೆ ಎನುಮರೇಷನ್ ಫಾರ್ಮ್ನ ಹಂಚ್ತಾ ಇದ್ದಾರೆ. ಎಲ್ಲರಿಗೂ ಗೊಂದಲ ಇರುವಂಥದ್ದು ಮಹಿಳೆಯರು ಎನುಮರೇಷನ್ ಫಾರ್ಮ್ನ ಹೇಗೆ ಫಿಲ್ ಮಾಡಬೇಕು ಅಂತ. ಸಾಕಷ್ಟು ಈ ಬಗ್ಗೆ ಪ್ರಶ್ನೆಗಳು ಸಹ ಬರ್ತಾ ಇದೆ. ಹಾಗಾದರೆ ಮಹಿಳೆಯರು ಈ ಎನುಮರೇಷನ್ ಫಾರ್ಮ್ನ ಯಾವ ರೀತಿ ಫಿಲ್ ಮಾಡಬೇಕು ಅನ್ನೋದನ್ನು ನಾವು ನೋಡೋಣ. ಈಗ ಏನು 2025ರಲ್ಲಿ ಅವರ ಹೆಸರಿದ್ರೆ, ಮಹಿಳೆಯರ ಹೆಸರಿದ್ದರೆ ಅವರ ಹೆಸರಿಗೆ ಒಂದು ಎನುಮರೇಷನ್ ಫಾರ್ಮ್ ಫಿಲ್ಲಾಗಿ ಬರುತ್ತೆ. ಅವರ ಹೆಸರು 2002ರಲ್ಲಿ ಇದ್ದರೆ ಅವರು ಸೆಲ್ಫ್ ಮ್ಯಾಪಿಂಗ್ ಮಾಡ್ಕೋಬೇಕು. ಸಮಸ್ಯೆ ಏನು ಅಂತ ಅಂದರೆ, ಕೆಲವು ಒಂದು ಮಹಿಳೆಯರ ಹೆಸರು 2002ರಲ್ಲಿ ಇರುತ್ತೆ, ಆದರೆ ಆಗ ಅವ್ರಿಗೆ ಮದುವೆ ಆಗಿರಲ್ಲ. ಹಾಗಾಗಿ ಅವ್ರಿಗೆ ತಂದೆಯ ಹೆಸರು ಇರುತ್ತೆ 2002ರಲ್ಲಿ. ಕೆಲವ್ರಿಗೆ ಅವರ ಗಂಡನ ಹೆಸರು ಇರೋವಂಥದ್ದು. ನಾವು ಈ ಎರಡೂ ಕೇಸ್ನ ಹೇಗೆ ಫಿಲ್ ಮಾಡೋದು ಅಂತ ನೋಡೋಣ. ಮೊದಲು ಮಹಿಳೆಯರು ಸೆಲ್ಫ್ ಮ್ಯಾಪಿಂಗ್ ಹೇಗೆ ಮಾಡ್ಕೋಬೇಕು ಅದನ್ನು ನಾವು ಗಮನಿಸೋದಾದರೆ, 2025ರ ಅವರ ಮಾಹಿತಿ ಈ ಭಾಗದಲ್ಲಿ ಬಂದಿರುತ್ತೆ. ಏನು ಬಂದಿರುತ್ತೆ? ಹೆಸರು ಬಂದಿರುತ್ತೆ, ಎಪಿಕ್ ನಂಬರ್ ಬಂದಿರುತ್ತೆ, ಹಾಗೂ ಬೂತ್ ಸಂಖ್ಯೆ, ಕ್ರಮ ಸಂಖ್ಯೆ, ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಬಂದಿರುತ್ತೆ, ಒಂದು QR ಕೋಡ್ ಇರುತ್ತೆ. ತದನಂತರ ಒಂದು 2025ರ ಮತಪಟ್ಟಿಯಲ್ಲಿ ಅವರ ಹೇಗೆ ಫೋಟೋ ಇರುತ್ತೋ ಆ ಫೋಟೋ ಬಂದಿರುತ್ತೆ, ಒಂದು ಹಳೆಯ ಫೋಟೋ ಬಂದಿರುತ್ತೆ. ಅವರು ಈಗ ಪ್ರಸ್ತುತ ಒಂದು ಫೋಟೋನ ಅವರು ಅಂಟಿಸ್ಬೇಕು. ಅದಾದ ಮೇಲೆ ಯಾವ ಮಹಿಳೆಯ ಹೆಸರು 2002ರ ಒಂದು ಮತಪಟ್ಟಿಯಲ್ಲಿ ಇರುತ್ತೋ ಅವರು ಈ ಭಾಗ ಅಂದರೆ ಎಡಗಡೆ ಭಾಗದ್ದೇನು ನಿಮಗೆ ಕಾಣಿಸ್ತಾ ಇದೆ ಆ ಭಾಗದ ಒಂದು ಮಾಹಿತಿಯನ್ನು ತುಂಬುವಂಥದ್ದು. ಈಗ ನಾವು ಒಂದು ಅಂಜಲಿ ಅಂತ ಅನ್ನುವ ಒಂದು ಹೆಸರಿನ ಎನುಮರೇಷನ್ ಫಾರ್ಮ್ನ ಫಿಲ್ ಮಾಡೋಣ. ಇದು ಸೆಲ್ಫ್ ಮ್ಯಾಪಿಂಗ್ ಅನ್ನೋದು. ಸೊ ಮತದಾರರ ಹೆಸರು ಅಂತ ಇದೆ, ಇಲ್ಲಿ ನೀವು ಅಂಜಲಿ ಅಂತ ಬರೀಬೇಕು. ಅವರ ಒಂದು ಚುನಾವಣಾ ಗುರುತಿನ ಚೀಟಿ ಸಂಖ್ಯೆ ಏನಾದರೂ ಇದೆ ಅಂತ ಅಂದರೆ 2002ರದ್ದು ಸಂಖ್ಯೆ ಇದ್ದರೆ ಅದು ಬರೆಯುವಂಥದ್ದು. ಇಲ್ಲ ಅಂತ ಅಂದರೆ ನೀವು ಅದನ್ನು ಕಡ್ಡಾಯವಾಗಿ ಏನು ಬರೀಬೇಕಾಗಿಲ್ಲ. ಅದಾದ ಮೇಲೆ ಇವರು ಏನು ಅಂಜಲಿ ಅಂತ ಇದ್ದಾರೆ, ಅವ್ರಿಗೆ 2002ರಲ್ಲಿ ಮದುವೆ ಆಗಿಲ್ಲ ಅಂತ ಅಂದರೆ ಅವರ ತಂದೆಯ ಹೆಸರನ್ನು ಬರೆಯುವಂಥದ್ದು. ಯಾಕಂದರೆ ಮತಪಟ್ಟಿಯಲ್ಲಿ ಅವ್ರ ತಂದೆಯ ಹೆಸರು ಇರುತ್ತೆ. ಅವ್ರಿಗೇನಾದರೂ ಮದುವೆ ಆಗಿತ್ತು, ಅಂಜಲಿ ಅನ್ನೋರಿಗೆ ಮದುವೆ ಆಗಿತ್ತು 2002ರಲ್ಲಿ, ಹಾಗೂ ಮತಪಟ್ಟಿಯಲ್ಲಿ ಅಂಜಲಿ ಅವರ ಗಂಡನ ಹೆಸರು ಏನಾದರೂ ಇದ್ದರೆ ಗಂಡನ ಹೆಸರು ನೀವು ಇಲ್ಲಿ ಬರೆಯುವಂಥದ್ದು. ಸೊ ಸಂಬಂಧಿಕರ ಹೆಸರಲ್ಲಿ ಅವರ ಗಂಡ ರಂಗಣ್ಣ ಅಂತ ಏನಾದರೂ ಇರುತ್ತೆ ಅಂತ ಅಂದ್ಕೊಳ್ಳೋಣ. ಸೊ ರಂಗಣ್ಣ ಅಂತ ಬರೀತೀರಾ. ಸಂಬಂಧದ ಕಾಲಮಲ್ಲಿ ಏನು ಬರೀಬೇಕು? ಸಂಬಂಧದಲ್ಲಿ ಅಂಜಲಿ ಹಾಗೂ ರಂಗಣ್ಣನ ನಡುವೆ ಏನು ಸಂಬಂಧ ಇದೆ ಅಂತ ನೀವು ಬರೀಬೇಕು. ಸೊ ಏನಾದರೂ ಅವರು 2002ರಲ್ಲಿ ಮದುವೆ ಆಗಿದ್ದಾರೆ, ರಂಗಣ್ಣ ಅನ್ನೋರು ಅವರ ಗಂಡ ಆಗಿದ್ದರೆ ನೀವು ಸಂಬಂಧದ ಕಾಲಮಲ್ಲಿ ಗಂಡ ಅಂತ ಬರೆಯೋದು. ಏನಾದರೂ ಅವ್ರು ಮದುವೆ ಆಗಿಲ್ಲ, ಆಗ ಅವ್ರ ತಂದೆ ಹೆಸರು ಇರುತ್ತೆ. ಸೊ ತಂದೆ ಹೆಸರು ಇದ್ದಾಗ ನೀವು ತಂದೆ ಅಂತ ಬರೆಯೋದು. ಈ ಕೇಸಲ್ಲಿ ಮದುವೆ ಆಗಿದೆ ಅಂತ ಅಂದ್ಕೊಳ್ಳೋಣ ನಾವು. ಮದುವೆ ಆಗಿದ್ದರೆ ಇವರು ಗಂಡ ಅಂತ ಬರೆಯುವಂಥದ್ದು ಸಂಬಂಧದಲ್ಲಿ. ಇದಾದ ಮೇಲೆ ಜಿಲ್ಲೆ ಅನ್ನೋ ಒಂದು ಕಾಲಮ್ ಇದೆ. ಜಿಲ್ಲೆ 2002ರಲ್ಲಿ ಯಾವ ಜಿಲ್ಲೆ ಇತ್ತು? ಇದ್ಯಾಕೆ ಹೀಗೆ ಹೇಳ್ತಾ ಇದ್ದೀನಿ 2002ರಲ್ಲಿ ಯಾವ ಜಿಲ್ಲೆ ಇತ್ತು ಅಂತ ಅಂದರೆ, ನಾವು ಈಗ ಬೆಂಗಳೂರು ದಕ್ಷಿಣ ಜಿಲ್ಲೆನ ಗಮನಿಸೋದಾದರೆ, ಬೆಂಗಳೂರು ದಕ್ಷಿಣ ಜಿಲ್ಲೆ 2002ರಲ್ಲಿ ಒಂದು ರಾಮನಗರ ಒಂದು ವಿಧಾನಸಭಾ ಕ್ಷೇತ್ರ ಏನಿತ್ತು ಅದು ಮೊದಲು ಬೆಂಗಳೂರು ಗ್ರಾಮಾಂತರ ಅಂತ ಆಗಿತ್ತು. ನಡುವೆ 2008ರ ನಂತರ ಅದು ರಾಮನಗರ ಜಿಲ್ಲೆ ಅಂತ ಆಯಿತು. ಈಗ ಮತ್ತೆ ಬದಲಾಗಿ ಏನಾಗಿದೆ, ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಆಗಿದೆ. ಹಾಗಾಗಿ ಆ ರೀತಿಯಲ್ಲಿ ಬದಲಾಗಿರೋದ್ರಿಂದ ನೀವೇನು ಮಾಡಬೇಕು, 2002ರಲ್ಲಿ ಯಾವ ಜಿಲ್ಲೆ ಇತ್ತು ಅದನ್ನು ಬರೀಬೇಕಾಗಿರೋದು. ಸೊ ಇದರಲ್ಲಿ ನಾನು ತುಮಕೂರು ಅಂತ ಬರಿತೀನಿ. ತುಮಕೂರು ರಾಜ್ಯ ಕರ್ನಾಟಕ. ಕರ್ನಾಟಕ ವಿಧಾನಸಭಾ ಕ್ಷೇತ್ರ 2002ರಲ್ಲಿ ಯಾವುದಿತ್ತು ವಿಧಾನಸಭಾ ಕ್ಷೇತ್ರ, ಆ ವಿಧಾನಸಭಾ ಕ್ಷೇತ್ರನ ಬರೀಬೇಕು.
ಸೊ ವಿಧಾನಸಭಾ ಕ್ಷೇತ್ರ ಮಧುಗಿರಿ ಅಂತ ಬರೆದಿದ್ದೇನೆ. ಸೊ ಮಧುಗಿರಿಯ ಒಂದು ವಿಧಾನಸಭಾ ಕ್ಷೇತ್ರದ 2002ರಲ್ಲಿ ಒಂದು ಆ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಯಾವುದಿತ್ತು ಅನ್ನೋದನ್ನು ನೀವು AC ಸಂಖ್ಯೆ ಅಂತ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಹಾಗೂ ಹೆಸರು ಅಂತ ಎನ್ಯುಮರೇಷನ್ ಫಾರ್ಮಲ್ಲಿರುತ್ತೆ, ಅದನ್ನು ನೀವು ಬರೀಬೇಕು. 55 ಅಂತ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ, ಭಾಗದ ಸಂಖ್ಯೆ, ಆ ಒಂದು ಬೂತ್ನ ನಂಬರ್ ಏನಿದೆ ಅದನ್ನು ಬರೀಬೇಕಾಗಿರುವಂಥದ್ದು 22 ಅಂತ ಬರೆದೆ. ಅವರು ಕ್ರಮ ಸಂಖ್ಯೆ ಅಂಜಲಿಯವರು 2002ರಲ್ಲಿ ಯಾವ ಕ್ರಮ ಸಂಖ್ಯೆಯಲ್ಲಿ ಇದ್ದರು ಅಂತ ಗಮನಿಸಿ ಒಂದು ಬರೆಯುವಂಥದ್ದು. ಸೊ ಇಷ್ಟು ಮಾಹಿತಿ ಇವರು ಸೆಲ್ಫ್ ಮ್ಯಾಪಿಂಗ್ ಅಂತ ಮಾಡ್ಕೊಂಡಿದ್ದಾರೆ. ಇದಾದಮೇಲೆ ಈ ಭಾಗದ ಏನಿದೆಯಲ್ಲ ಇದು ಇಂದಿನ ಮಾಹಿತಿ. ಅವರು ಇಂದು ಅವರು 2026ರಲ್ಲಿ ಅವರು ಹೇಗೆ ಹೆಸರಿದೆಯೋ ಆ ರೀತಿ ಒಂದು ದಾಖಲೆಯಲ್ಲಿರುವಂಥ ಮಾಹಿತಿಯನ್ನು ಫಿಲ್ ಮಾಡೋದು. ಮೊದಲಿಗೆ ಜನ್ಮ ದಿನಾಂಕ, ಈ ರೀತಿ ಜನ್ಮ ದಿನಾಂಕ ನಮೂದಿಸುವಂಥದ್ದು. ಆಧಾರ್ ಕಾರ್ಡ್ ಐಚ್ಛಿಕ ಇದೆ, ಅವರು ಹಾಕಬೇಕು ಅಂತ ಅಂದರೆ ಬರೀಬೋದು, ಇಲ್ಲ ಅಂತ ಅಂದರೆ ಬಿಡ್ಬೋದು. ಅದಾದಮೇಲೆ ಮೊಬೈಲ್ ಸಂಖ್ಯೆ ಇದೆ, ಇಲ್ಲಿ ಮೊಬೈಲ್ ಸಂಖ್ಯೆ ಬರೆಯುವಂಥದ್ದು, ಜೊತೆಗೆ ತಂದೆ ತಾಯಿಯ ಹೆಸರು. ಇಲ್ಲಿ ನಾವು ರಂಗಣ್ಣ ಅಂತ ಬರೆದಿದ್ದೇವೆ ಹಾಗೂ ಸಂಬಂಧದಲ್ಲಿ ಗಂಡ ಅಂತ ತೋರಿಸಿದ್ದೀವಿ. ಈಗ ಕೆಲವರು ಪ್ರಶ್ನೆ ಏನು ಅಂತಂದರೆ ತಂದೆ ಅಥವಾ ಪೋಷಕರ ಹೆಸರಲ್ಲಿ ಏನು ಬರೆಯೋದು ಅಂತ. ಹೌದು, ಆ ಒಂದು ಸಂಶಯ ಬರುವಂಥದ್ದು ಸಹಜವಾಗಿ ಅಂಜಲಿಯವರ ತಂದೆ ಹಾಗೂ ತಾಯಿಯ ಹೆಸರನ್ನು ಬರೆಯುವಂಥದ್ದು. ಸೊ ತಂದೆಯ ಹೆಸರು, ಇಲ್ಲಿ ತಂದೆಯ ಹೆಸರು ಬರೀಬೇಕು. ತಂದೆಯ ಒಂದು ಎಪಿಕ್ ನಂಬರ್ ಏನಾದರೂ ಅವ್ರ ಹತ್ರ ಇದ್ದರೆ, ಚುನಾವಣಾ ಗುರುತಿನ ಚೀಟಿ ಸಂಖ್ಯೆ ಇದ್ದರೆ ಅದನ್ನು ಬರೆಯುವಂಥದ್ದು. ಜೊತೆಗೆ ತಾಯಿಯ ಹೆಸರು ಇಲ್ಲಿ ಬರೆಯುವಂಥದ್ದು, ತಾಯಿಯ ಹೆಸರು ಬರೆದು ಈಗ ಈ ಕಾಲಮ್ ಏನಿದೆಯಲ್ವಾ ಸಂಗಾತಿಯ ಹೆಸರು, ಇಲ್ಲಿ ಗಂಡನ ಹೆಸರು ಬರೆಯುವಂಥದ್ದು. ಗಂಡ ಯಾರು? ಈ ನಮ್ಮ ಒಂದು ಉದಾಹರಣೆಯಲ್ಲಿ ರಂಗಣ್ಣ ಅನ್ನೋರು ಗಂಡ. ಸೊ ಅದನ್ನು ಇಲ್ಲಿ ಸಂಗಾತಿಯ ಹೆಸರಲ್ಲಿ ಬರೆಯುವಂಥದ್ದು. ಸೊ ನೀವು ರಂಗಣ್ಣ ಅಂತ ಬರೆದಾದ್ಮೇಲೆ ಇಲ್ಲಿ ಒಂದು ಸಹಿ ಹಾಕಿ, ಈ ಭಾಗದಲ್ಲಿ ಒಂದು ಸಹಿ ಹಾಕಿ, ಕೆಳಗಡೆ BLO ಸಹಿ ಹಾಕಿಸಿ ಒಂದು ಫಾರಮ್ ಅವ್ರಿಗೆ ಕೊಡೋವಂಥದ್ದು, ಮತ್ತೊಂದು ಫಾರಮ್ ಅವ್ರನ್ನ BLO ಕೊಟ್ಟು ಇದು ಮಾಡೋವಂಥದ್ದು. ಇಷ್ಟು ಹಾಕಿದ್ರೆ ಒಂದು ಎನ್ಯುಮರೇಷನ್ ಫಾರ್ಮ್ ಸೆಲ್ಫ್ ಮ್ಯಾಪಿಂಗ್ಗೆ, ಅಂಜಲಿ ಅನ್ನೋರ ಎನ್ಯುಮರೇಷನ್ ಫಾರ್ಮ್ ಸೆಲ್ಫ್ ಮ್ಯಾಪಿಂಗಲ್ಲಿ ಆಗ 2002ರಲ್ಲಿ ಅವ್ರಿಗೆ ಮದುವೆ ಆಗಿದೆ ಅಂತ ಆದಾಗ ಈ ಒಂದು ಫಾರಮ್ ಜೊತೆಗೆ ಅವರು ಕೊಟ್ಟರೆ ಸರಿ ಹೋಗುತ್ತೆ. ಇದು ಸರಿಯಾದ ಒಂದು ಕ್ರಮ. ಒಬ್ಬ ಮಹಿಳೆ 2002ರಲ್ಲಿ ಮದುವೆ ಆಗಿದ್ದು ಅವರ ಹೆಸರು ಮತದಾರ ಪಟ್ಟಿಯಲ್ಲಿದ್ದರೆ ತುಂಬುವಂತಹ ಕ್ರಮ ಇದು ಸರಿಯಾದಂಥ ಕ್ರಮ. ಈಗ ಪ್ರಶ್ನೆ ಬರುವಂಥದ್ದು, ಅವರು 2002ರಲ್ಲಿ ವೋಟರ್ ಲಿಸ್ಟಲ್ಲಿ ಇಲ್ಲ, ಆಗ ಹೇಗೆ ಅವರು ಫಾರಮ್ ತುಂಬುವಂಥದ್ದು ಅಂತ ಅನ್ನೋದರೆ, ನಾವು 2002ರಲ್ಲಿ ಅಂಜಲಿ ಅನ್ನೋರು ಮಾಹಿತಿ 2002ರಲ್ಲಿ ಮತಪಟ್ಟಿಯಲ್ಲಿ ಇಲ್ಲ. ಹೀಗಾದಾಗ ಅವ್ರು ಏನು ಮಾಡಬೇಕು, ಅವ್ರ ತಂದೆ ಜೊತೆ ಮ್ಯಾಪ್ ಮಾಡ್ಕೊಳ್ಳೋವಂಥದ್ದು. ಅವ್ರಿಗೆ 2002ರ ನಂತರ ಮದುವೆ ಆಗಿದೆ ಅಥವಾ 2002ಕ್ಕಿಂತ ಮುಂಚೆನೇ ಮದುವೆ ಆಗಿದೆ, ಆದರೆ ಮತಪಟ್ಟಿಯಲ್ಲಿ ಅವರ ಹೆಸರು ಇಲ್ಲ. ಈ ಸಂದರ್ಭದಲ್ಲೂ ಸಹ ಅವರು ತಮ್ಮ ತಂದೆಯ ಜೊತೆ ಮ್ಯಾಪ್ ಮಾಡ್ಕೋಬೇಕಾಗಿದೆ. ಸೊ ಹಾಗಾಗಿ 2002ರಲ್ಲಿ ನಮ್ಮ ಮಾಹಿತಿ ಇಲ್ಲ, 2025ರಲ್ಲಿ ನಮ್ಮ ಮಾಹಿತಿ ಇದೆ ಅಂಜಲಿ ಅವ್ರದ್ದು ಅಂತ ಅಂದರೆ ಅಂಜಲಿಯವರ ವಿವರ 2025ರ ವಿವರ ಇಲ್ಲಿ ಬಂದಿರುತ್ತೆ. ಅವರು ಒಂದು ಫೋಟೋ ಹಾಕೋದು. ಅದಾದಮೇಲೆ ಅಂಜಲಿ ಅನ್ನೋರು ಅವರ ತಂದೆಯ ಜೊತೆ ಮ್ಯಾಪ್ ಮಾಡ್ಕೊಳ್ಳೋವಂಥದ್ದು. ಇಲ್ಲಿ ಏನು ಹೆಸರು ಅಂತ ಇದೆಯಲ್ಲ ಬಲಭಾಗದಲ್ಲಿ, ಇಲ್ಲಿ ಅವ್ರ ತಂದೆಯ ಹೆಸರು, ಈಗ ಮದುವೆ ಆಗಿದೆ ಅವ್ರದ್ದು, ಆದರೆ 2002ರಲ್ಲಿ ಅವರು ಮ್ಯಾಪ್ ಮಾಡ್ಕೋಬೇಕಾದ್ರೆ ತಂದೆಯ ಹೆಸರು ಬರೆಯುವಂಥದ್ದು. ಸೊ ಅವ್ರ ತಂದೆಯ ಹೆಸರು ಇಲ್ಲಿ ಬರೀತಾರೆ, ಅವ್ರ ತಂದೆಯ ಹೆಸರು ಬರೀಬೇಕು. ಅದಾದಮೇಲೆ ಅವರ ಒಂದು 2002ರ ಎಪಿಕ್ ನಂಬರ್ ಏನಾದರೂ ಇದ್ದರೆ ಅದನ್ನು ಬರೆಯುವಂಥದ್ದು. ಸಂಬಂಧಿಕರ ಹೆಸರಲ್ಲಿ ರಮೇಶ ಅವರ ತಂದೆಯ ಹೆಸರನ್ನು ಬರೀಬೇಕು. ಯಾಕಂದರೆ 2002ರಲ್ಲಿ ಮತಪಟ್ಟಿಯಲ್ಲಿ ರಮೇಶ ಅವ್ರ ಜೊತೆ ಯಾರು ಸಂಬಂಧ ಇರುತ್ತಾರೋ ಮತಪಟ್ಟಿಯಲ್ಲಿ ಅವರ ಸಂಬಂಧ ಬರೀಬೇಕಾಗಿರೋದು. ಹಾಗಾಗಿ ರಮೇಶ ಅವರ ತಂದೆಯ ಹೆಸರು ಇದ್ದಾಗ ಸುರೇಶ್ ಅಂತ, ಅಂದರೆ ರಮೇಶ್ ಅವರ ತಂದೆಯ ಹೆಸರು ಸುರೇಶ್ ಅಂತ ನಾವು ತೊಗೊಂಡಿದ್ದೇವೆ, ಅದನ್ನು ಬರೆಯುವಂಥದ್ದು. ಆದಮೇಲೆ ಸಂಬಂಧ, ಈ ಸಂಬಂಧ ಏನಿದೆ ತುಂಬ ಗೊಂದಲ ಇದೆ. ಯಾವ ಸಂಬಂಧ ಬರೀಬೇಕು, ಈ ಸಂಬಂಧದಲ್ಲಿ ಅರ್ಜಿದಾರರೊಂದಿಗೆ ಇರುವಂಥ ಸಂಬಂಧ ಬರೀಬೇಕಾ ಅಥವಾ ಇಲ್ಲಿ ಹೆಸರು ಏನಿದೆ ಮತ್ತು ಸಂಬಂಧಿಕರ ಹೆಸರು ಏನಿದೆ ಇವರ ನಡುವಿನ ಸಂಬಂಧ ಬರೀಬೇಕಾ ಅಂತ ತುಂಬ ಗೊಂದಲ ಇದೆ. ಇದು ಚುನಾವಣಾಧಿಕಾರಿಗಳನ್ನು ಸ್ಪಷ್ಟನೆಯಾಗಿ ಕೊಟ್ಟಿಲ್ಲ, ಮತ್ತು ಏನು ಸ್ಪಷ್ಟನೆ ಇಲ್ಲದೆ ಇರೋದ್ರಿಂದ ನಾವು ಈ ರಮೇಶ ಹಾಗೂ ಸುರೇಶ ಅನ್ನೋರ ನಡುವಿನ ಸಂಬಂಧ ಯಾಕಾಗಿ ಹಾಗೆ ಇದು ಮಾಡ್ತಾ ಇದ್ದೀವಿ ಅಂತಂದರೆ, ನಿಮಗೆ ಮೇಲಿನ ಒಂದು
ಹೆಡ್ಡಿಂಗಲ್ಲಿ ಕಾಣಿಸ್ತಾ ಇದೆ, ಏನು ಹಿಂದಿನ SIRನ ವಿವರಗಳು ಅಂತ ಇರೋದರಿಂದ ನಾವು ಹಿಂದಿನ SIRನ ವಿವರಗಳೇ ತುಂಬ್ತಾ ಇರೋದರಿಂದ ಇವರ ನಡುವಿನ ಸಂಬಂಧ ಏನಿದೆ ಅದನ್ನು ಬರೆಯೋಣ. ಈಗ ಇವ್ರ ನಡುವೆ ಸಂಬಂಧ ಏನಿರುತ್ತೆ, ಸುರೇಶ ಅನ್ನೋರು ರಮೇಶ್ ಅವ್ರಿಗೆ ತಂದೆ ಆಗಬೇಕು. ಹಾಗಾಗಿ ಇಲ್ಲಿ ನಾವು ತಂದೆ ಅಂತ ತೋರಿಸೋಣ, ತಂದೆ ಅಂತ. ಮತ್ತು ಈ ಭಾಗ ಏನಿದೆಯಲ್ಲ ಜಿಲ್ಲೆ 2002ರ ಜಿಲ್ಲೆಯನ್ನು ನೀವು ತುಂಬುವಂಥದ್ದು. ರಾಜ್ಯ ಕರ್ನಾಟಕ ಅಂತ ತುಂಬುವಂಥದ್ದು. ಆಮೇಲೆ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಅಂದರೆ ವಿಧಾನಸಭಾ ಕ್ಷೇತ್ರ 2002ರಲ್ಲಿ ಯಾವುದಿತ್ತು ಅದನ್ನು ತುಂಬುವಂಥದ್ದು. ವಿಧಾನಸಭಾ ಕ್ಷೇತ್ರದ ಸಂಖ್ಯೆ, ಭಾಗದ ಸಂಖ್ಯೆ ತುಂಬುವಂಥದ್ದು, ಜೊತೆಗೆ ಕ್ರಮ ಸಂಖ್ಯೆ. ಇಷ್ಟು ತುಂಬಿದ್ರೆ ಅವರು ಪ್ರೊಜಿನಿ ಮ್ಯಾಪಿಂಗ್ ಮಾಡ್ಕೊಳ್ತಾರೆ. ಅಂದರೆ ಅವರ ಹೆಸರು 2002ರಲ್ಲಿ ಇರಲಿಲ್ಲ, ಅವರ ತಂದೆಯೊಂದಿಗೆ, ಯಾಕೆ ಇದು ತಂದೆಯೊಂದಿಗೆ, ತಾಯಿಯೊಂದಿಗೆ, ಅಜ್ಜ ಅಜ್ಜಿ ಈ 4 ಸಂಬಂಧದ ಜೊತೆಗೆ ಮಾತ್ರ ಅವರು ಪ್ರೊಜಿನಿ ಮ್ಯಾಪಿಂಗ್ ಮಾಡ್ಕೋಬೇಕಾಗಿರುತ್ತೆ. ಹಾಗಾಗಿ ಅವರ ತಂದೆಯ ಮಾಹಿತಿಯನ್ನು ತುಂಬ್ತಾರೆ. ಅದಾದಮೇಲೆ ಈ ಕೆಳಭಾಗದ ಇನ್ಫಾರ್ಮೇಷನ್ ಏನಿದೆಯಲ್ಲ ಅದು ಈಗಿನ ಮಾಹಿತಿ ತುಂಬುವಂಥದ್ದು. ಹಾಗಾಗಿ ಇಲ್ಲಿ ಏನು ನಾವು ಅಂಜಲಿಯವರ ಫಾರಮ್ ಫಿಲ್ ಮಾಡ್ತಾ ಇದ್ದೀವಿ, ಜನ್ಮ ದಿನಾಂಕನ ಅವ್ರ ಜನ್ಮ ದಿನಾಂಕನ ತುಂಬುವಂಥದ್ದು. ಸೊ ಜನ್ಮ ದಿನಾಂಕ 87 ಆದಮೇಲೆ ಇರುತ್ತೆ. ಅವರ ಹೆಸರು 87ಕ್ಕಿಂತ ಮುಂಚೆ ಇದ್ದರೆ 2002ರಲ್ಲಿ ವೋಟರ್ ಲಿಸ್ಟಲ್ಲಿ ಇರುತ್ತೆ. ಹಾಗಾಗಿ 89 ಅಂತ 1989 ಅಂತ ನಾನು ಜನ್ಮ ದಿನಾಂಕ ಬರ್ತಿದ್ದೇನೆ. ಆಧಾರ್ ಕಾರ್ಡ್ ಐಚ್ಛಿಕವಾಗಿದೆ, ಅವ್ರಿಗೆ ಹಾಕಬೇಕು ಅಂತ ಅಂದರೆ ಹಾಕ್ಬೋದು. ಮೊಬೈಲ್ ಸಂಖ್ಯೆ, ಇಲ್ಲಿ ಮೊಬೈಲ್ ಸಂಖ್ಯೆ ಹಾಕುವಂಥದ್ದು. ಅದಾದಮೇಲೆ ಪೋಷಕರ ಹೆಸರು, ತಂದೆಯ ಹೆಸರು ರಮೇಶ. ಈಗ ತಾಯಿಯ ಹೆಸರು, ಈಗ ಇವ್ರಿಗೆ ಮದುವೆ ಆಗಿದೆ, ಮದುವೆ ಆದ ಒಂದು ಸಂದರ್ಭದಲ್ಲಿದ್ದರೆ ಗಂಡನ ಹೆಸರು ಹಾಕಬೇಕು. ಮದುವೆ ಆಗಿಲ್ಲ, ಅವ್ರಿಗೆ ಇನ್ನೂ ಮದುವೆ ಆಗಿಲ್ಲ ಅಂತ ಅಂದಾಗ ಪ್ರೊಜಿನಿ ಮ್ಯಾಪಿಂಗ್ ಮಾಡ್ಕೊಳ್ತಾ ಇದ್ದಾರೆ, ಅವ್ರ ತಂದೆಯ ಮಾಹಿತಿನ ಫಿಲ್ ಮಾಡಿದ್ದಾರೆ. ಮದುವೆ ಆಗದೇ ಇದ್ದರೆ ಆ ಕಾಲಮ್ನಲ್ಲಿ ಯಾವುದೇ ರೀತಿಯ ಮಾಹಿತಿ ತುಂಬುವಂಥದ್ದಿಲ್ಲ. ಮದುವೆ ಆಗಿದೆ ಅಂತ ಅಂದರೆ ನೀವು ಇಲ್ಲಿ ಸಂಗಾತಿಯ ಹೆಸರು ಏನಿದೆಯಲ್ಲ ಅಲ್ಲಿ ತುಂಬುವಂಥದ್ದು. ಇಷ್ಟಾದ ಮೇಲೆ ಅವರ ಎಪಿಕ್ ನಂಬರ್ ಇದ್ದರೆ, ರಂಗಣ್ಣ ಅವ್ರದ್ದು ಮತ್ತು ಇವ್ರ ತಂದೆ ತಾಯಿ ಅವ್ರದ್ದು ಎಪಿಕ್ ನಂಬರ್ ಇದ್ದರೆ ಈಗಿನ ಎಪಿಕ್ ನಂಬರ್ ಅದನ್ನು ಹಾಕುವಂಥದ್ದು. ಇಲ್ಲ ಅಂತ ಆದಾಗ ನೀವು ಸಹಿ ಹಾಕಿ BLO ಹತ್ರ ಒಂದು ಸಹಿ ಹಾಕಿಸಿ ಒಂದು ಫಾರಮ್ BLO ಕೊಟ್ಟು ಮತ್ತೊಂದು ಅವ್ರ ಹತ್ರ ಉಳಿಸ್ಕೊಂಡ್ರೆ ಇದಾಗುತ್ತೆ. ಇಷ್ಟು ಮಾಹಿತಿ ಏನಿದೆಯಲ್ಲ ಇದು ಮಹಿಳೆಯರು ಹೇಗೆ ಎನ್ಯುಮರೇಷನ್ ಫಾರ್ಮ್ನ ಸಲ್ಲಿಸಬೇಕು ಅಂತ. ನಾವು ಒಂದು ಕೇಸ್ ನೋಡಿದ್ವಿ, ಅವರು ಸ್ವತಃ ಸೆಲ್ಫ್ ಮ್ಯಾಪಿಂಗ್ ಮಾಡ್ಕೊಳ್ಳೋದು ಹೇಗೆ ಅಂತ. ಮತ್ತೊಂದು ಅವರು ಮದುವೆ ಆಗಿ ಬಂದಿದ್ದಾರೆ, ಜೊತೆಗೆ ಪ್ರೊಜಿನಿ ಮ್ಯಾಪಿಂಗ್ ಮಾಡ್ಕೋಬೇಕಾಗಿದೆ, ಆ ಒಂದು ಇನ್ಫಾರ್ಮೇಷನ್ನ ನೋಡಿದ್ದೀವಿ. ಇಷ್ಟು ಮಹಿಳೆಯರು ಹೇಗೆ ಎನ್ಯುಮರೇಷನ್ ಫಾರ್ಮ್ನ ಸಲ್ಲಿಸಬೇಕು ಅನ್ನೋದಕ್ಕೆ ಮಾಹಿತಿ. ಧನ್ಯವಾದಗಳು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.